ಹಾಯ್, ಇವತ್ತು ಫ್ರೈಡೇ ಮಿನಿ ವ್ಲಾಗು. ನಾನು ಗ್ರೀಷ್ಮ ಹೋಗಿ ಸುಶಾಂತ್ನ ಡ್ರಾಪ್ ಮಾಡಿ ಬಂದಾದಮೇಲೆ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ಬಂದಿದ್ದೀವಿ. ಏನೇನೆಲ್ಲ ತೊಗೊಂಡಿದ್ದೀವಿ ಅಂತ ತೋರಿಸ್ತೀನಿ. ಇದಿಷ್ಟು ಮೀಶೋಯಿಂದ ತೊಗೊಂಡಿರೋ ಐಟಮ್ಸು. ಗ್ರೀಷ್ಮದೊಂದಷ್ಟು ಪರ್ಚೇಸಿಂಗ್ ಇದೆ. ಏನೇನು ತೋರಿಸಮ್ಮ? ಪೆನ್ಸಿಲ್ ಗ್ಲೂ. ಓಕೆ, ಎಕ್ಸಾಮು ಅಂತ ತೊಗೊಂಡಿರೋದು ಪ್ರಾಕ್ಟೀಸ್ಗೆ. ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಹೊಸ್ದಾಗಿ ಒಂದು ಹಸಿರಿ ತೋಟದೊಂದು ಅಂಗಡಿ ಓಪನ್ ಆಗಿದೆ, ಸೊ ಅದರಲ್ಲಿ ತೊಗೊಂಬಂದಿರೋವಂಥದ್ದು. ಇದು ಕರಿಬೇವು, ಇದು ಬಂದುಬಿಟ್ಟು 3 ರೂಪೀಸು. ಮತ್ತು ಒಂದು ಅರ್ಧ kg ಬೀನ್ಸು ಮತ್ತು ಸೌತೆಕಾಯಿ. ಇವಾಗಿನ ಡಯೆಟ್ಗೆ ಸೌತೆಕಾಯಿ ಇಂಪಾರ್ಟೆಂಟ್ ಅಂತೇಳಿ ಡೈಲಿ ಸೌತೆಕಾಯಿ ತೊಗೋತಾ ಇದ್ದೀನಿ. ಮತ್ತು ಸೋರೆಕಾಯಿನೂ ಅಷ್ಟೇ, ಡಯೆಟ್ಗೆ ತುಂಬಾ ಇಂಪಾರ್ಟೆಂಟು. ಸೊ ಸೋರೆಕಾಯಿ ಡೈಲಿ, ಸೋರೆಕಾಯಿ, ಕ್ಯಾರೆಟು, ಬೀಟ್ರೂಟು ಮತ್ತು ಒಂದು ಸ್ವಲ್ಪ ಸೊಪ್ಪು, ಒಂದು ಸ್ವಲ್ಪ ಪ್ರೋಟೀನ್ ಅಂತಂದರೆ ಕಾಳಾಗಲಿ ಪನ್ನೀರಾಗಲಿ ಆ ಥರದ್ದು. ಮತ್ತು ಇದು ಮಕ್ಕಾನ 18 ರೂಪೀಸ್. ಆ್ಯಕ್ಚುಲಿ 25 ರೂಪೀಸು 20 ರೂಪೀಸ್ ಇರುತ್ತೆ ಇಲ್ಲಿ ಮನೆ ಹತ್ರ. ಸೊ ಇದು 18 ರೂಪೀಸ್ ಬಿತ್ತು. ಜೊತೆಗೆ ಟೊಮೆಟೊ 22 ರೂಪೀಸು ಕಿಲೋ. ಒಂದೆರಡು ಬಟ್ಟು. ಇದು ಫೇಸ್ಗೆ ಮತ್ತು ಹಲ್ಪುಡಿಗೆ ಅದಕ್ಕೆಲ್ಲನೂ ಮನೆ ಕ್ಲೀನಿಂಗ್ಗೆ, ಮನೆ ಒರೆಸ್ಬೇಕಾದ್ರೆ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದು ಆಲಮ್ಮು, ಅಂದರೆ ಸ್ಫಟಿಕ ಅಂತಾರಲ್ವ, ಅದನ್ನು ತೊಗೊಂಬಂದಿದ್ದೀನಿ. ಔಟ್ಸೈಡ್ ಹೋಗಿದ್ವಲ್ಲ ಅದಕ್ಕೆ. ಸೊ ಮಂಚೂರಿಯನ್ನು ಮತ್ತು ಇದು ಮಮ್ಮೂಸು, ಇವೆರಡೂ. ಸುಶಾಂತು ಟ್ಯೂಷನ್ಗೆ ಹೋಗಿದ್ದಾನೆ, ಸೊ ಅವ್ನು ಬಂದಮೇಲೆ ಅವನಿಗೆ ಅಂತ ಹೇಳಿ ಇದಿಷ್ಟು ಮೀಶೋಯಿಂದ ಬಂದಿರೋ ಅಂಥ ಐಟಮ್ಸ್ನ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಇದು ಗಿಡಗಳು, ಅಂದರೆ ಪ್ಲಾಸ್ಟಿಕ್ದು, ಸ್ವಲ್ಪ ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು. ಇದು ಟೇಬಲ್, ಅಂದರೆ ಡೈನಿಂಗ್ ಟೇಬಲ್ಗೆ ಅಂತ ಕವರು, ಮತ್ತು ಅದೊಂದು ಹ್ಯಾಂಗರು, ಮತ್ತು ಇಡ್ಲಿ ಸ್ಟ್ಯಾಂಡು. ಇದಿಷ್ಟು